ಕೊಪ್ಪಳ ಬುಲ್ಡೋಟಾ ಕಾರ್ಖಾನೆಯ ವಿರುದ್ಧ ಹೋರಾಟ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯರನ್ನ ನಿಯೋಗ ಭೇಟಿ ಮಾಡಿ ಈ ಕಾರ್ಖಾನೆಯ ಆರಂಭಕ್ಕೆ ಅವಕಾಶ ಕೊಡಬಾರದು ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ. ಮನವಿಗೆ ಸದ್ಯ ಸಿಎಂ ಸಿದ್ದರಾಮಯ್ಯ ಸ್ಪಂದಿಸಿದ್ದಾರೆ. ಕೆಲಸ ನಿಲ್ಲಿಸುವಂತೆ ಸೂಚನೆ ಕೊಡೋದಾಗಿ ಕೊಪ್ಪಳ ಜಿಲ್ಲಾಧಿಕಾರಿಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಹೋರಾಟದ ಬಗ್ಗೆ ನ್ಯೂಸ್ ಫಸ್ಟ್ ನಿರಂತರವಾಗಿ ವರದಿ ಪ್ರಸಾರ ಮಾಡಿತ್ತು. ಇದೀಗ ಹೋರಾಟಗಾರರ ನಿಯೋಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಇದಕ್ಕೆ ಅವಕಾಶ ಮಾಡಿಕೊಡಬಾರದು ಇಲ್ಲಿ ಅಂತ. ಮುಖ್ಯಮಂತ್ರಿಗಳು ಅವರ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಹೀಗಾಗಿ ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ಅದಕ್ಕೆ ಬ್ರೇಕ್ ಹಾಕಿ ಆ ಕೆಲಸಗಳು ನಡಿಬಾರ್ದು ಅಂತ. ಈ ಹೋರಾಟ ಏನು ನಡೀತಾ ಇತ್ತು, ಕಾರ್ಖಾನೆ ಸ್ಥಾಪನೆ ಆಗಬಾರ್ದು ಇಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಫಸ್ಟ್ ಕೂಡ ನಿರಂತರವಾಗಿ ಸತತವಾಗಿ ವರದಿ ಪ್ರಸಾರ ಮಾಡ್ತಾ ಬರ್ತಾ ಇತ್ತು. ಇಲ್ಲಿ ಸ್ಥಳೀಯರ ವಿರೋಧ ಇರೋದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಹೋರಾಟ ರೂಪುಗೊಂಡಿದೆ ಅಂತ. ಇದೀಗ ಹೋರಾಟಗಾರರ ನಿಯೋಗ ಮುಖ್ಯಮಂತ್ರಿಗಳ ಗಮನಕ್ಕೆ ಅದನ್ನು ತಂದಿದ್ದಾರೆ. ಸ್ವಾಮೀಜಿಗಳು ಕೂಡ ಹೋರಾಟಕ್ಕೆ ಧುಮುಕಿದ್ರು. ಬಹಳ ಭಾವನಾತ್ಮಕವಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಮಾತನಾಡಿ ತಾವು ಹೋರಾಟಕ್ಕೆ ಇಳಿಯೋದಾಗಿ ಹೇಳಿದರು. ಮತ್ತು ಯಾವ ಕಾರಣಕ್ಕೆ ಇಲ್ಲಿ ಇದರ ಸ್ಥಾಪನೆಗೆ ತಮ್ಮ ವಿರೋಧ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟಪಡಿಸಿದ್ರು. ಅದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ನ್ಯೂಸ್ ಫಸ್ಟ್ ರಾಜ್ಯದ ಜನರ ಮುಂದಿಡುವಂತಹ ಮತ್ತು ಸರ್ಕಾರದ ಗಮನಕ್ಕೆ ತರುವಂತಹ ವರದಿಯನ್ನು ಪ್ರಸಾರ ಮಾಡಿತ್ತು. ಈಗ ಹೋರಾಟಗಾರರ ಒಂದು ಸಮಿತಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಮನವಿಯನ್ನು ಸಲ್ಲಿಸಿದ್ದಾರೆ. ಆ ಮನವಿಗೆ ಸಿಎಂ ಸಿದ್ದರಾಮಯ್ಯ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಜಿಲ್ಲಾಧಿಕಾರಿಗೆ ಅಲ್ಲಿಂದನೇ ಸೂಚನೆ ರವಾನೆ ಮಾಡಿದ್ದಾರೆ. ಸದ್ಯ ಈ ಕಾರ್ಖಾನೆ ನಿರ್ಮಾಣಕ್ಕೆ ಸಂಬಂಧಪಟ್ಟಂಥ ಕೆಲಸಗಳಿಗೆ ಬ್ರೇಕ್ ಹಾಕಿ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜು. ನ್ಯೂಸ್ ಫಸ್ಟ್ ವರದಿಯ ಇಂಪ್ಯಾಕ್ಟ್ ಕಾರ್ಖಾನೆಯ ಕಾರ್ಯಗಳಿಗೆ ಅಂದರೆ ಸದ್ಯಕ್ಕೆ ಬ್ರೇಕ್ ಹಾಕೋದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿರೋದು. ಸದ್ಯದ ಬೆಳವಣಿಗೆಯ ಡೀಟೇಲ್ಸ್ ಹೇಳೋದಾದ್ರೆ ವಿಜಯ್, ನಿಜಕ್ಕೂ ಏನಂತಂದ್ರೆ 2021ರಿಂದನೂ ಕೂಡ ಏನು ಈ ಕೊಪ್ಪಳದ ಕಾರ್ಖಾನೆಗಳಿವೆ, ಈ ಕಾರ್ಖಾನೆಗಳ ಬಗ್ಗೆ ನಿರಂತರ ನ್ಯೂಸ್ ಫಸ್ಟ್ ಬೆಳಕು ಚೆಲ್ಲುತ್ತಾ ಬಂದಿತ್ತು. ಅದೇ ರೀತಿ ಇತ್ತೀಚೆಗೆ ಏನಂತಂದ್ರೆ BSPL ಏನು ಎಕ್ಸ್ಟೆಂಟ್ ಕಂಪನಿ ಅಂದ್ರೆ ಬಲ್ದೋಟ ಕಂಪನಿ 54,000 ಕೋಟಿಯ ಉಕ್ಕಿನ ಕಾರ್ಖಾನೆಗೆ ಏನು ಸ್ಥಾಪನೆ ಮಾಡೋದಕ್ಕೆ ಮುಂದಾಗಿತ್ತು. ಸೊ ಈ ಕಾರ್ಖಾನೆ ವಿರುದ್ಧ ಏನು ಸ್ವತಃ ಗವಿಮಠದ ಶ್ರೀಗಳು ಕೂಡ ಧ್ವನಿ ಎತ್ತಿರುವಂತದ್ದು, ಮತ್ತೆ ಗವಿಮಠದ ಶ್ರೀಗಳಿಗೆ ಇಡೀ ಕೊಪ್ಪಳದ ಜನತೆ ಕೂಡ ಸಾಥ್ ನೀಡಿರುವಂತ ಕಾರಣ ಕೇವಲ 1 ಕಿಲೋಮೀಟರ್ ದೂರದಲ್ಲಿರುವಂತ ಒಂದು ಆಲ್ವರ್ತಿ ಗ್ರಾಮದ ಬಳಿಯಲ್ಲಿ ಏನೊಂದು ಈ ಕಾರ್ಖಾನೆ ಸ್ಥಾಪನೆ ಮಾಡೋದಕ್ಕೆ ರಾಹುಲ್ ಬಲ್ದೋಟ ಕಂಪನಿ ಮುಂದಾಗಿತ್ತು. ಹಾಗಾಗಿ ಇದು ನಿರಂತರವಾಗಿ ನ್ಯೂಸ್ ಫಸ್ಟ್ ಕೂಡ ಈ ಕಾರ್ಖಾನೆಗಳಿಂದ ಆಗ್ತಿರುವಂತ ಮಾರಕ ಕಾಯಿಲೆಗಳು ಅಂದ್ರೆ ಮಕ್ಕಳ ಮೇಲೆ ಇರ್ಬೋದು, ರೈತರ ಮೇಲೆ ಇರ್ಬೋದು, ಈ ಎಲ್ಲದರ ಮೇಲೆ ಪರಿಣಾಮ ಬೀರುವಂತದ್ದು ಒಂದು ಸುದ್ದಿನ ನಿರಂತರವಾಗಿ ಬಿತ್ತರಿಸುತ್ತಾ ಬಂದಿತ್ತು. ಆ ಕಾರಣಕ್ಕಾಗಿ ನಮಗೆ ಒಂದು ರೀತಿ ನ್ಯೂಸ್ ಫಸ್ಟ್ಗೆ ಸ್ಪಂದನೆ ಸಿಕ್ಕಿದ್ದು ಅಂತಂದ್ರೆ ಗವಿಮಠದ ಶ್ರೀಗಳಿಂದ, ನಂತರ ಕೊಪ್ಪಳದ ಜನತೆಯಿಂದ, ಮತ್ತು ಅದೇ ರೀತಿ ಗ್ರಾಮಗಳೇನು ಆಲ್ವರ್ತಿ, ಕರ್ಕಿಹಳ್ಳಿ, ಗೊಂಡಬಾಳು, ಹಿರೇಬಾಗ್ನಾಳು, ಚಿಕ್ಕಬಾಗ್ನಾಳು ಈ ಭಾಗದಲ್ಲಿ ಕೂಡ ಏನಂದ್ರೆ ಜನರು ಸಾಥ್ ನೀಡಿ ನಿರಂತರವಾಗಿ ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಏನಂತಂದ್ರೆ ಸಚಿವ ಶಿವರಾಜ್ ತಂಗಡಿಗೆ ಇರ್ಬೋದು, ಶಾಸಕ ರಾಘವೇಂದ್ರ ಇಟ್ನಾಳ್ ಇರ್ಬೋದು, ಇಲ್ಲಿರುವಂತ ಎಲ್ಲ ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಇವತ್ತು ಒಂದು ಸರ್ವಪಕ್ಷದ ಸಭೆ ನಡೆಸಿ ಬೆಂಗಳೂರಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ನೇತೃತ್ವದಲ್ಲಿ ಸರ್ವ ಪಕ್ಷಗಳ ಸಭೆ ನಡೆದು ನಂತರ ಸಿಎಂ ಬಳಿ ಹೋದಾಗ ಸಿಎಂ ಅವರು ಕೂಡ ಇದಕ್ಕೆ ಉತ್ತಮವಾಗಿ ಸ್ಪಂದಿಸಿರುವಂತದ್ದು. ಅದೇ ರೀತಿ ಜಿಲ್ಲಾಧಿಕಾರಿಗಳಿಗೆ ಕರೆ ಮಾಡಿ ಏನು ಒಂದು ಕಾರ್ಯ ನಡೀತಾ ಇದೆ BSPL ಕಂಪನಿದು ಇದನ್ನು ಸ್ಥಗಿತಗೊಳ್ಳಬೇಕು ಅಂತ ಹೇಳಿ ಮಾಹಿತಿ ನೀಡಿರುವಂತದ್ದು. ವಿಜಯ್, ಥ್ಯಾಂಕ್ ಯು ರಾಜು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.